ಮಕ್ಕಳು ಬಂದೋ ನೂರು ಸಾಗರವಿ ಬಂದೋ ಸಾಗರವಿ ಬಂದೋ ನೂರು ಸಾಗರವಿ ಮ್ಯಾಲು ವಿನಗಂಟೆ ತೇಲಾಡುತ್ತ ಬಂದೋ ಸಾಗರವಿ ಮ್ಯಾಲು ವಿನಗಂಟೆ ಈ ಕಡೆ ಕಥಾಭಾಗ ಹೇಳುವುದಾದರೆ, ಯಾವ ವರ್ತಕರ ಬೀದಿಯಲ್ಲಿ ಬರುತ್ತಿದ್ದಾನೆ ಮಹಾರಾಜ ವಿಕ್ರಮ, ಕೈಯಲ್ಲಿ ಹಾವಣ್ಣದ ಗಂಟನ್ನು ಹಿಡ್ಕೊಂಡಿದ್ದಾನೆ. ಅಲ್ಲೊಬ್ಬ ನಂದಯ್ಯ ಶೆಟ್ಟಿ ಅಂತ ವರ್ತನೆದು ಯಾರ ಮುಖ ನೋಡಿದ್ನೋ ಏನೋ. ಕೆಲವು ದರಿದಿದ್ದವ್ರ ಮುಖ ನೋಡ್ಬಿಟ್ರೆ ಓದ್ ಕೆಲಸ ಒಂದೂ ಆಗಲ್ಲ. ಅವತ್ತು ರಕ್ತ ಕೇಳಿಕೊಂಡು ಮನೆಗೆ ಬರಬೇಕಾಯ್ತದೆ. ಇವನು ಹಂಗೆ ಯಾರ ಮುಖ ನೋಡ್ಕೊಂಡು ಅಂಗಡಿ ಬಾಗಿಲು ತೆಗೆದಿದ್ನೋ. 3 ಪೈಸೆ ವ್ಯಾಪಾರ ಆಗಿಲ್ಲ. ಅವನು ಗದ್ದದ ಮೇಲೆ ಕೈ ಎತ್ಕೊಂಡು ಹಿಂಗೆ ಕೂತವನೇ, ಕತ್ ಬಗ್ಗಿಸ್ಬಿಟ್ಟ. ಅಲ್ಲ, ವ್ಯಾಪಾರ ಆಗಿದ್ರೆ ಹಿಂಗೆ ಕತ್ ಬಗ್ಗಿಸ್ಬಿಡೋದು, ಏನು ಮಾಡೋಕ್ಕಾಗಲ್ಲ. ವ್ಯಾಪಾರ ಆಯ್ತಾ ಇದ್ರೆ ಕಲಿ ಮುಖ ನೋಡಿದ್ರು. ಏನು ಆನಂದ ಮುಖದಲ್ಲಿ ಕಳೆ ತುಳ್ಕಾಡ್ತಾ ಇರ್ತಾರೆ. ವ್ಯಾಪಾರ ಆಗಲಿಲ್ಲ ಎಲ್ಲ ಸುಂಕಿರ್ಕೊಂಡ್ಬಿಡ್ತಾರೆ. ಸುಂಕಿರ್ಕೊಂಡ್ಬಿಡ್ತಾರೆ ಮುಖನೇ. ಏನಾಯ್ತು ನೋಡ್ದ, ಕೈಯಲ್ಲಿ ಹಾಬಣ್ಣ ಗಂಟು ಹಿಡ್ಕೊಂಡು ಬರ್ತಾ ಇದ್ದಾನೆ. ಯಾರಾಗಿರ್ಬೋದು ಇವನು? ಮುಖವೆಲ್ಲ ಬಾಡಿದೆ, ಆದರೂ ಕಳೆ ಇದೆ. ಆದರೂ ಇವನು ಯಾರೋ ರಾಜನೇ ಇರಬೇಕು ವಿನಃ ಬೇರೆ ಯಾರು ಅಲ್ಲ. ವಿಚಾರ ಮಾಡೋಣ ಅಂತ ಹೇಳಿ ಆ ಕೈ ಸನ್ನೆಯಿಂದ ಕರೆದಂತೆ, ಬನ್ನಿ ಸ್ವಾಮಿ ಇಲ್ಲಿ ಅಂತ. ವಿಕ್ರಮ ಅಂತ ನನಗೆ ಪರಿಚಯನೇ ಇಲ್ಲ. ಇಂತಹ ಸ್ಥಳದಲ್ಲಿ ನನ್ನ ಯಾರೋ ಕರಿತಾ ಇದ್ದಾರಲ್ಲ, ಇದು ಬಂದೆ ಸ್ವಾಮಿ ಅಂತ ಹೇಳಿದಾಗ ಕೈ ತೋರಿಸಿದ್ರೆ ಕುಂತ್ಕೊಳ್ಳಪ್ಪ ಈ ಕಡೆಗೆ. ಅಂಗಡಿ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ಕುಳ್ಳಿರಿಸಿದ. ನೋಡಿ, ಅವನು ಕುಂತ್ಕೊಂಡ ತಕ್ಷಣ ವ್ಯಾಪಾರ ಶುರುವಾಗುತ್ತೆ. ನಿಮಗೆ 16 ವರ್ಷಗಳಿಂದ ಬಿದ್ದಿದ್ದ ಸಾಮಾನುಗಳೆಲ್ಲ ಖರ್ಚಾಗ್ತಾ ಇದೆ. ಒಬ್ಬರ ಮೇಲೊಬ್ಬರು, ಒಬ್ಬರ ಮೇಲೊಬ್ಬರು, ಒಬ್ಬರ ಮೇಲೊಬ್ಬರು. ಒಬ್ಬರು ಚಿಂತೆ ಆಗಬೇಕು ಅಂತ, ಒಬ್ರು ನೋಲಾಗಬೇಕು ಅಂತ, ಒಬ್ರು ಗುಲಾಗಬೇಕು ಅಂತ, ಕೆಲವರು ಗೊರ್ಸ್ಕೊಡಿ ಅಂತ. ಗೊರ್ಸು ಅಂದರೆ ತಾಯಿ, ನಾವು ಇತ್ತೀಚೆಗೆ ತಿಳ್ಕೊಂಡು ಗೊರ್ಸು ಅಂದರೆ ಸಣ್ಣ ಕಾಲಂದಿಗಿಂತ ನಾವು ಮೊದಲೆಲ್ಲ ಗೊರ್ಸು ಅಂದರೆ ದನಿ ಗೊರ್ಸು ಹಾಕ್ತಾರೆ ನಾವು ಹೆಸರು ಅಂದ್ಬಿಟ್ಟಿದ್ವಿ. ಅದು ದಪ್ಪ ಕಾಲನಿಗೆ ಸಣ್ಣ ಮಾಡಿಬಿಟ್ಟು ಅದನ್ನೇ ಗೊರ್ಸು ಅಂತ ಕಟ್ಟವ್ರು. ಯಾರು ತಿಳ್ಕೊತಾರೆ ಅದನ್ನ? ದನಿ ಗೊರ್ಸು ಅಂತ ತಿಳ್ಕೊಂಬಿಟ್ಟವ್ರು. ಹಂಗೆ ಒಬ್ಬರ ಮೇಲೆ ಒಬ್ರು ವ್ಯಾಪಾರ ಶುರು ಆಗ್ಬಿಡ್ತು. ಸಾಯಂಕಾಲದವರೆಗೂ ಬಿಡ್ತಿಲ್ದಂಥ ವ್ಯಾಪಾರ. ಖಜಾನೆ ತುಂಬ ಹಣ ಭರ್ತಿ ಆಗ್ಬಿಡ್ತು. ವ್ಯಾಪಾರಂ ದ್ರೋಹ ಚಿಂತನ ಅಂತ ಹೇಳ್ತಾರೆ. ವ್ಯಾಪಾರದವರಿಗೆ ವ್ಯಾಪಾರ ಆತನೇ ಹೊರತು ಬೇರೆ ಕಡೆ ಜ್ಞಾನ ಇರಲ್ಲ. ಇವನು ಕುಂಡಿಸ್ಕೊಂಡು ಮರ್ತೇ ಬಿಟ್ಟ. ಬಾಗ್ಲಾಕ್ ಹೋಗಿ ನೋಡ್ತಾನೆ, ಅಯ್ಯಯ್ಯೋ ಮಧ್ಯಾಹ್ನದಲ್ಲಿ ಕರೆದು ಕುಂಡಿಸ್ತೆ. ಇವನು ಊಟ ಮಾಡಿದ್ನೋ ಮಾಡೇ ಇರಲಿವೋ ಏನೂ ಕೇಳಲಿಲ್ಲ ಪಾಪ. ಅಯ್ಯ, ನಿನ್ನನ್ನೇನು ಅಂತ ವಿಚಾರ ಮಾಡಲಿಲ್ಲ. ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು, ಎಲ್ಲಿಗೆ ಹೋಗ್ಬೇಕಾಗಿದೆ? ಎಲ್ಲಿಂದ ಬಂದೀರಿ, ಇಲ್ಯಾಕೆ ಕುಂತೀರಿ, ಎಲ್ಲಿಂದ
ಕ್ಷತ್ರಿಯ ಕುಲ ನಮದು